ಒಂದು ಕಡೆ ನಟಿ ರನ್ಯಾ ಬಳಿಯಲ್ಲಿ 17,29,00,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಂದರೆ ರನ್ಯಾಗೆ ಬೇರೆ ಸಂಪಾದನೆ ಇತ್ತು, ಎಲ್ಲೋ ಸಂಬಳ ತಗೋತಾ ಇದ್ರು, ಯಾವುದೋ ಆಸ್ತಿ ಮಾರಿದ್ರು ಅಂದರೆ ನಾವು ಇದನ್ನು ಮಾತಾಡೋಕ್ಕಾಗಲ್ಲ, ಇದನ್ನು ನಾವು ಕಮೆಂಟ್ ಮಾಡೋಕ್ಕಾಗಲ್ಲ, ಗೊತ್ತಿಲ್ವಲ್ಲ. 17.29 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಕಸ್ಮಾತ್ ಪಿತ್ರಾರ್ಜಿತವೋ ಈ ಹುಡುಗಿ ಸಂಪಾದನೆ ಮಾಡಿರೋ ಹಣ ಆಗಿದ್ರೆ ನಾವು ಮಾತಾಡಲ್ಲ. ಅದಲ್ಲದೆ ಇದ್ದರೆ ಬಹುಶಃ ಇಂಥ ಕೆಲಸಗಳಿಂದಲೇ ಸಂಪಾದನೆ ಮಾಡಿದ್ದಾರೆ ಅಂತ ಯಾರಿಗಾದ್ರೂ ಅನುಮಾನ ಬಂದ್ಬಿಡುತ್ತೆ. ಬೆಂಗಳೂರಿನ ಲೆವೆಲೆ ರಸ್ತೆಯ ನಂದವಾಣಿ ಫ್ಲ್ಯಾಟ್ನಲ್ಲಿ ಪರಿಶೀಲನೆ ಮಾಡಲಾಗಿದೆ. ಇಲ್ಲಿ 3 ದೊಡ್ಡ ಪೆಟ್ಟಿಗೆಗಳಲ್ಲಿ ನಗದು ಚಿನ್ನವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಸದ್ಯ ಮನೆಯಲ್ಲಿ 2.6 kg ಚಿನ್ನ ಹಾಗೂ 2.67 ಕೋಟಿ ನಗದು ಪತ್ತೆಯಾಗಿದೆ. ಇಲ್ಲಿ 2.06 kg ಚಿನ್ನ, 2.67 ಕೋಟಿ ನಗದು ಪತ್ತೆಯಾಗಿದೆ. ಕಳೆದ 15 ದಿನಗಳಲ್ಲಿ 4 ಬಾರಿ ಗಲ್ಫ್ ದೇಶಕ್ಕೆ ಹೋಗಿ ಬಂದಿರೋದು ನಟಿ ರನ್ಯಾ. ವಿಮಾನ ನಿಲ್ದಾಣದಲ್ಲಿ ಅಫಿಷಿಯಲ್ ಪ್ರೋಟೋಕಾಲ್ ಸರ್ವಿಸನ್ನು ಬಳಸಿರೋದು. ನಾನು ದೊಡ್ಡ IPS ಅಧಿಕಾರಿ ಮಗಳು ಅಂತ ಹೇಳಿಕೊಂಡು VVIP ಅಂತ ಹೇಳಿಕೊಂಡು ಅಫಿಷಿಯಲ್ ಪ್ರೋಟೋಕಾಲ್ ಸರ್ವಿಸ್ ಬಳಸ್ಕೊಂಡಿರೋದು. ಆ ಮೂಲಕ ಸೆಕ್ಯೂರಿಟಿ ಚೆಕ್ ಮಾಡ್ತಾ ಇರಲಿಲ್ಲ, ತಪ್ಪಿಸ್ಕೊಂಡಿರೋದು ನಟಿ ರನ್ಯಾ. ಈ ಕಡೆ ನೋಡಿದ್ರೆ ಕೋಟಿಗಟ್ಟಲೆ 17 ಕೋಟಿಗೂ ಮಿಗಿಲಾದಂಥ ಹಣ ಬಂಗಾರ ಎಲ್ಲ ಸಿಕ್ಕಿದೆ ಮನೆಯಲ್ಲಿ ಅಂತ ಹೇಳಿದ್ರೆ ಇದು ಆಶ್ಚರ್ಯ ಆಗುವಂಥ ವಿಚಾರ. ಇಡಿಸ್ಕೊಳ್ಳೋಕ್ಕೆ ಸಂತೋಷದಲ್ಲಿ ಇದೀಗ ಸಂತೋಷ. ರನ್ಯಾ, ಏನು ರನ್ಯಾ ಕಥೆ ಇದು ಅಂದರೆ ಈಗ ಏನು ಫುಲ್ ಟೈಮ್ ಇದೇ ಕೆಲಸದ ಥರ ಆಗಿಬಿಟ್ಟಿತ್ತ. 43 ಸಲ 44 ಸಲ ಎಲ್ಲ ವಿದೇಶಕ್ಕೆ ಹೋಗ್ತಾರೆ ಅಂದರೆ ಆ ಥರದ ಇವೆಂಟ್ಸ್ ಇರಬೇಕು, ಇಲ್ಲ ಯಾವುದನ್ನ ಜಾಬ್ ಮೇಲೆ ಹೋಗಬೇಕು. ಬರೀ ಟ್ರಿಪ್ಪೇ ಹೊಡೆಯೋಕ್ಕಾಗಲ್ಲ, ಅಂದರೆ ಒಂದೊಂದು ತಿಂಗಳಿಗೂ 2 ತಿಂಗಳಿಗೂ ಒಂದು ತಿಂಗಳಲ್ಲಿ 2 ಬಾರಿ 3 ಬಾರಿ ಹೋಗಬೇಕಾಗತ್ತೆ, 4 ಬಾರಿ ಹೋಗಬೇಕಾಗತ್ತೆ. 43 ಬಾರಿ ಒಂದು ವರ್ಷದಲ್ಲಿ ಅಂತ ಹೇಳಿದ್ರೆ 4 ಬಾರಿ ಹತ್ತತ್ರ ಹೋಗಬೇಕಾಗತ್ತೆ ಒಂದು ತಿಂಗಳಲ್ಲಿ. 4 ಬಾರಿ ಎಲ್ಲ ವಿದೇಶಕ್ಕೆ ಹೋಗುವಷ್ಟು ಶಕ್ತಿ ದೊಡ್ಡ ಶ್ರೀಮಂತರ ಹೋಗೋಕ್ಕಾಗಲ್ಲ. ಬಟ್ ಈ ಗೋಲ್ಡ್ ಕೆಲಸಕ್ಕೇನೆ ರನ್ಯಾ ಹೋಗ್ತಾ ಇದ್ದದ್ದ ಅಂತ ಈಗ ಅನುಮಾನ ಇದೆ ಅಲ್ವಾ ಇಲ್ಲಿ ಅಂತ. ಖಂಡಿತವಾಗಿ ರಮಕಾಂತ್, ಯಾಕಂತ ಹೇಳಿದ್ರೆ ಸುಖಾಸುಮ್ಮನೆ 15 ದಿನದಲ್ಲಿ 4 ಬಾರಿ ದುಬೈಗೆ ಟ್ರಾವೆಲ್ ಮಾಡೋದು ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಒಂದ್ಸಲ ಹೋದ್ರೆ 15 ದಿನ ಅಲ್ಲೇ ಇದ್ದು ಎಲ್ಲಾ ಕೆಲಸವನ್ನು ಮಾಡ್ಕೊಂಡ್ ಬರ್ತಾರೆ ಸಾಮಾನ್ಯವಾಗಿ. 15 days ಅಲ್ಲಿ 4 ಬಾರಿ ಹೋಗಿ ಬರ್ತಾರೆ ಅಂದ್ರೆ ಖಂಡಿತವಾಗಿ ಯಾರಿಗಾದ್ರೂ ಅನುಮಾನಗಳು ಶುರುವಾಗುತ್ತೆ. ಅದರ ಜೊತೆಗೆ ಏನು DRI ಅಧಿಕಾರಿಗಳು ಕಲೆ ಹಾಕಿದಂತ ಮಾಹಿತಿ ಏನಿತ್ತು ಅದಕ್ಕೆ ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಪುಷ್ಟಿಯನ್ನ ಕೊಟ್ಟಿತ್ತು. ಹೀಗಾಗಿ ಆಕೆ ಪ್ರತಿ ಬಾರಿ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ತಿದ್ದಂತ ಡ್ರೆಸ್ ಕೋಡ್ಗಳೇನಿತ್ತು ಅವೆಲ್ಲವನ್ನು ನೋಡಿದಾಗ ಅನುಮಾನಗಳು ಹುಟ್ಟಿಸಿತ್ತು. ಈಕೆ ಬರುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಚಿನ್ನಾಭರಣವನ್ನ ಅದ್ರೊಳಗೆ ಅಡಗಿಸ್ಕೊಳ್ಬೇಕು, ಅದಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ಡ್ರೆಸ್ ಗಳನ್ನು ಕೂಡ ಆಕೆ ತಯಾರಿ ಮಾಡ್ಕೊಂಡು ಅದೇ ಡ್ರೆಸ್ ಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ಲು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸುಮಾರು 14 ಕೋಟಿಗೂ 14 kg 12 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನ ಆಕೆ ಏಕಕಾಲಕ್ಕೆ ತೆಗೆದುಕೊಂಡು ಬರ್ತಾ ಇದ್ಲು ಅಂತ ಹೇಳಿದ್ರೆ ಅದು DRI ಅಧಿಕಾರಿಗಳಿಗೆ ಒಂದ್ ಕಡೆ ಶಾಕ್ ಆಗಿರೋದು. ಮತ್ತೊಂದು ಕಡೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇದೆ ಇಷ್ಟು ದೊಡ್ಡ ಮಟ್ಟದ ಪ್ರಕರಣ ದಾಖಲಾಗಿರುವಂತದ್ದು. ಅದಷ್ಟೇ ಅಲ್ಲದೆ ಈಕೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈಕೆಯ ಪಾತ್ರ ಏನು ಅನ್ನೋದೇ ಈಗಾಗಲೇ ಅಧಿಕಾರಿಗಳು ಡಿಗ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಈಕೆ ಕೇವಲ ಸ್ಮಗ್ಲಿಂಗ್ ಗೆ ಮಾತ್ರ ತನ್ನ ಅಫಿಷಿಯಲ್ ಪ್ರೋಟೋಕಾಲ್ ಅನ್ನ ಬಳಸ್ಕೊಂಡು, ಅಂದ್ರೆ ಈಕೆ ಏನು IPS ಅಧಿಕಾರಿ ರಾಮಚಂದ್ರ ರಾವ್ ಏನಿದ್ರೆ ಆಕೆಯ ಮಗಳು ಅಂತ ಹೇಳ್ಕೊಳ್ತಾ ಇದ್ಲು. ಹೀಗಾಗಿ ಅದನ್ನ ಬಳಸ್ಕೊಂಡು ಅಫಿಷಿಯಲ್ ಪ್ರೋಟೋಕಾಲ್ ಮುಖಾಂತರ ಈಕೆ ತುಂಬಾ ಈಸಿಯಾಗಿ ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಗಳಿರ್ತದೆ, ಚೆಕಿಂಗ್ ಗಳಿರ್ತದೆ, ಅಲ್ಲಿಂದ ಆರಾಮಾಗಿ ಹೊರ ಬಂದ್ಬಿಡ್ತಾ ಇದ್ಲು. ಹಾಗಾಗಿ ಇವರು ಯಾರು ಕೂಡ ಚೆಕ್ ಮಾಡ್ತಾ ಇರ್ಲಿಲ್ಲ. ಇದರಿಂದ ಈಸಿಯಾಗಿ ಗೋಲ್ಡ್ ಅನ್ನ ಸ್ಮಗಲ್ ಮಾಡೋದು, ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡಬಹುದು. ಈ ರೀತಿಯಾಗಿ ಸಾಗಾಣಿಕೆ ಮಾಡೋದಕ್ಕೆ ಆಕೆಗೆ ಒಂದಿಷ್ಟು ಕಮಿಷನ್ ಅಂತ, ಅಂದ್ರೆ ಚಿಕ್ಕ ಪುಟ್ಟ ಕಮಿಷನ್ ಅಲ್ಲ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ಮೊತ್ತದಲ್ಲಿ ಈಕೆಗೆ ದೊಡ್ಡ ಮೊತ್ತದ ಕಮಿಷನ್ ಅನ್ನ ಕೊಡ್ತಾ ಇದ್ರು ಈಕೆಗೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅದರ ಜೊತೆಗೆ ಇದರ ಹಿಂದೆ ದೊಡ್ಡ ದೊಡ್ಡ ಪ್ರಭಾವಿಗಳ ಪ್ರತಿಷ್ಠಿತ ಕಂಪನಿಗಳ ಮುಖ್ಯಸ್ಥರ ಕೈವಾಡ ಇದೆ, ರಾಜಕಾರಣಿಗಳು ಕೂಡ ಇವರಿಂದ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತಹ ಅಧಿಕಾರಿಗಳು ಅವರ ಬೆನ್ನು ಬೀಳ್ತಾರ, ಆ ಜಾಡನ್ನ ಪತ್ತೆ ಮಾಡ್ತಾರ ಅನ್ನೋದು ನೋಡ್ಬೇಕು. ಯಾಕಂದ್ರೆ ನಿನ್ನೆ ಬೆನ್ನಲ್ಲೇ ಯಾವುದೇ ರೀತಿಯಲ್ಲಿ ಹೆಚ್ಚಿನ ತನಿಖೆಗೆ ಅವ್ರ ಕಚೇರಿಗೂ ಕೂಡ ಕೋರಿಲ್ಲ. ರಾತ್ರಿ ಆಕೆಯನ್ನ ಬಂಧನ ಮಾಡಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಈಗಾಗಲೇ 18ರವರೆಗೂ ಕೂಡ ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು. ಇನ್ನು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಮಹತ್ವದ ದಾಖಲಾತಿಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ತನಿಖೆಗೆ ಆಕೆಯನ್ನ ಕಸ್ಟಡಿಗೆ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಇನ್ನು ಆಕೆಯ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಅದನ್ನ ವಹಿವಾಟುಗಳಿರ್ಬೋದು, ಹಣಕಾಸಿನ ಎಷ್ಟು ಮಟ್ಟಿಗಳು ಟ್ರಾನ್ಸಾಕ್ಷನ್
ಪಿಕ್ಚರ್ ಅನ್ನೋದಿರ್ಬೋದು, ಕಾಲ್ ಡೀಟೇಲ್ಸ್ ಗಳಿರ್ಬೋದು, ಮತ್ತೆ ದುಬೈನಲ್ಲಿ ಹೋಗಿ ಎಲ್ಲಿ ಸ್ಟೇ ಮಾಡ್ತಾ ಇದ್ರು, ಯಾವ ಕಾರಣಕ್ಕೆ ಸ್ಟೇ ಮಾಡ್ತಿದ್ರು, ಅಲ್ಲಿ ಒಂದು ಬಿಸ್ನೆಸ್ ಇತ್ತ, ಈಗ ನಟಿಯಾಗಿರೋದ್ರಿಂದ ಯಾವ್ದಾದ್ರು ಈವೆಂಟ್ ಹೋಗ್ತಾ ಇದ್ರ, ಯಾವ್ದಾದ್ರು ಸಿನಿಮಾ ಆಕ್ಟಿಂಗ್ ಮಾಡಕ್ ಹೋಗ್ತಾ ಇದ್ರ, ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ರು, ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗುತ್ತೆ. ಈ ಮಾಹಿತಿಯನ್ನ ಕಲೆ ಹಾಕಿದ ನಂತರ ಈಗ ಹಿಂದೆ ಯಾರೆಲ್ಲ ಇದ್ರು ಅನ್ನೋದು ಹೊರಬರುವಂತದ್ದು ರಮಕಾಂತ್. ಥ್ಯಾಂಕ್ ಯು ಸಂತೋಷ್.